ನಮಸ್ಕಾರ ವೀಕ್ಷಕರೇ, KGN ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ 21/7/2026 ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಮಂಡ್ರು ಗ್ರಾಮದಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮ ನಡೆಯಿತು. ಭಾರತೀಯ ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಕೃಷ್ಣ ಬಿ ಚೌಧರಿ ಅವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಮಹಾಂತೇಶ್ ವಿ ಕಮತ್ ಅವರ ನೇತೃತ್ವದಲ್ಲಿ 46ನೇ ರೈತ ಹುತಾತ್ಮ ದಿನಾಚರಣೆ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಹೌದು ವೀಕ್ಷಕರೇ, ಇದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ಕಾರ್ಯಕ್ರಮ. ಧಾರವಾಡ ಜಿಲ್ಲೆಯ 8 ತಾಲೂಕಿನ ಎಲ್ಲ ರೈತರು ಸೇರಿ ಮಂಡ್ರು ಗ್ರಾಮದ ಶ್ರೀ ಸದ್ಗುರು ಮಾಂತಲಿಂಗ ಮಹಾಸ್ವಾಮಿಗಳ ಆನಂದ ಆಶ್ರಮ ರಾಮಲಿಂಗೇಶ್ವರ ಮಠದಲ್ಲಿ ಈ ಕಾರ್ಯಕ್ರಮ ನಡೆಯಿತು. 170ರಿಂದ 190 ಎತ್ತಿನ ಗಾಡಿಗಳು ಮೆರವಣಿಗೆ, ಡೊಳ್ಳು ಬಾರಿಸುತ್ತಾ ಅತ್ಯಂತ ಶಾಂತಿಯಿಂದ ರೀತಿಯಲ್ಲಿ ಮೆರವಣಿಗೆ ನಡೆಯಿತು. ರಾಮಲಿಂಗೇಶ್ವರ ಮಠದ ಮಹಾಸ್ವಾಮಿಗಳು ಗ್ರಾಮ ಘಟಕಗಳ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರೈತರ ದೇಶದ ಬೆನ್ನೆಲುಬು ಅಂತಾರೆ, ಆದರೆ ಇಂದಿನ ರಾಜ್ಯದಲ್ಲಿ ರೈತರಿಗೆ ಬೆಲೆ ಇಲ್ಲದಂತಾಗಿದೆ. ರೈತರಿಗೆ ನ್ಯಾಯ ದೊರೆಯುವವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತದೆ. ಬನ್ನಿ, ನಮ್ಮ ಭಾರತೀಯ ಕೃಷಿ ಸಮಾಜ ನವದೆಹಲಿ ರಾಷ್ಟ್ರೀಯ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೈ ಜೋಡಿಸೋಣ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ರಾಜ್ಯ ಅಧ್ಯಕ್ಷರು ಆರ್ಮಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದು ದೇಶ ಸೇವೆ ಮಾಡಿ ಮತ್ತೆ ರೈತರ ಸೇವೆ ಮಾಡುತ್ತಾ ಮುಂದೆ ಸಾಗುತ್ತಿದ್ದಾರೆ. ಇವರಿಗೆ ಒಂದು ಸಲಾಂ ಹೇಳೋಣ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ ಗಣ್ಯರು, ಕರ್ನಾಟಕ ರಾಜ್ಯಾಧ್ಯಕ್ಷರು ಶ್ರೀ ಮಹಾಂತೇಶ್ ವಿ ಕಮತ್, ರಾಜ್ಯ ಉಪಾಧ್ಯಕ್ಷರು ಶ್ರೀ ವೆಂಕನಗೌಡ ಕಂಟೆಪ್ಗೌಡರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಾಜಿದ್ ಹುಸೇನ್, ರಾಜ್ಯ ಸಂಚಾಲಕರು ಶ್ರೀ ಮಹೇಶ್ ಹಿರೇಮಠ್, ಧಾರವಾಡ ಜಿಲ್ಲಾ ಅಧ್ಯಕ್ಷರು ಶ್ರೀ ಮುದ್ಕಣ್ಣ ಕಂಕೊಳ್ಳಿ, ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಹನುಮಂತಗೌಡ ಬಿ ಚನ್ನಪ್ಪಗೌಡರು, ಇನ್ನಿತರರು ಕಾಶಪ್ಪ ಹುಬ್ಬಳ್ಳಿಗೋಳ್, ಧಾರವಾಡ ಜಿಲ್ಲೆಯ ಮಹಿಳಾ ಅಧ್ಯಕ್ಷೆ ರತ್ನವ್ವ ಬಿಸಿರೊಟ್ಟಿ, ರಾಜ್ಯ ಸಂಘಟನಾ ಸಂಚಾಲಕರು ಪುಷ್ಪ ಹಿರೇಮಠ್, ರಾಜ್ಯ ಸದಸ್ಯರು ಮಂಜುಳಾ ಹಿರೇಮಠ್, 8 ತಾಲೂಕಿನ ಅಧ್ಯಕ್ಷರು, ಮುಖಂಡರು, ಗ್ರಾಮ ಘಟಕಗಳ ಅಧ್ಯಕ್ಷರು ಮತ್ತು ರೈತ ಮಹಿಳೆಯರು ಶ್ರೀ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಹೌದು ವೀಕ್ಷಕರೇ, ನಾವು ರಾಜ್ಯದ ರೈತ ಪರ ಹೋರಾಟಗಾರರು. ಜೈ ಜವಾನ್ ಜೈ ಕಿಸಾನ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವರದಿಗಾರರು ಅಹಮದ್ ಅಲಿ ಭಾಡ್ಕರ್, ಹುಕ್ಕೇರಿ.
ಜನವೇ ಇದಿರ್ಲಿ ತಡ್ರಿ ಗೌಡ್ರಿ ಇಲ್ಲಿಗ ಮಾತನ್ನ ಹೇಳ್ತಾನೆ. ಆಯ್ತು ಅಂತೇಳಿ 10 ರೂಪಾಯಿ ಅಲ್ಲಿ ಇಲ್ಲಿ ಕೂಡಿಸಿ ತಂದು ಆ ಪೊಲೀಸನ ಕಿಸೆಗೆ ಹಾಕಿ FIR ಅನ್ನ ಬರೀತಾರೆ. ಬರೆದಾಗ ಯಾವ ರೀತಿಯಾಗಿ ಇಲ್ಲಿ ನಮ್ಮ ರೈತರು ಬಂದಿದ್ದಾರೋ ಇದೇ ರೀತಿ ಒಳಗೆ ಧೋತಿ
ಒಂದು ಉದ್ದದಾಗಿರ್ತಕ್ಕಂಥ ಅಂತ ಹೇಳಿ, ಇಲ್ಲ ನಿಮ್ ಕಡೆ ತಂಬ ಆಲ್ರೆಡಿ ಇದೆ, ನಾನು ಸಹಿ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ ನೀನ್ ಸಹಿ ಮಾಡ್ತೀಯ ಅಂತ ಕೇಳ್ತಾರೆ ಅವ್ರು ಠಾಣೆದೊಳಗಡೆ. ಆ ಠಾಣೆ ಒಳಗಡೆ ಸಹಿ ಮಾಡ್ತೀನಿ ಅಂತ ಹೇಳಿ ಹಿಂದ್ಗಡೆ ತಂಬ ತೆಗೆದಿಲ್ಲ ಅಂತ ಹೇಳ್ತಾನೋ, ಕಿಶೆದಿಂದ ಒಂದು ಸಿಕ್ಕ ತೆಗಿತಾನ, ಸೀಲ್ ಹಾಕ್ತಿವಲ್ಲ ಸಿಕ್ಕ ತೆಗಿತಾನ. ಆ ಸಿಕ್ಕ ತಗೊಂಡು ಕೆಳಗಡೆ ಎಲ್ಲಿ ಸಹಿ ಮಾಡ್ಬೇಕಾಗಿರ್ತೋ ಅಲ್ಲಿ ಒತ್ತಾನೆ. ಅವಾಗ ಇಡೀ ಕುಂತಿರ್ತಕ್ಕಂತ ಪೊಲೀಸರೆಲ್ಲ ಎದ್ದು ನಿಲ್ತಾರೆ. ಅದೇನಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಕ್ಕಂಥ ಸಿಕ್ಕ ಹಾಕಿರ್ತಾನೆ. ಅವನೇ ಯಾರು ಅಂದ್ರೆ ಚೌಧರಿ ಚರಣ್ ಸಿಂಗ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದೇ ಭಾರತೀಯ ಕೃಷಿಕ ಸಮಾಜ. ಒಬ್ಬ ರೈತ ದನ ಕಾಯೋದಕ್ಕಷ್ಟೇ ಅಲ್ಲ, ಈ ರಾಷ್ಟ್ರವನ್ನು ಆಳಿಕ್ಕೂ ಕೂಡ ನನ್ನಲ್ಲಿ ಶಕ್ತಿ ಇದೆ ಅಂತ ತೋರಿಸಿರ್ತಕ್ಕಂಥ ಒಬ್ಬ ರೈತ ನಮಗೆ ಯಾರು ಅಂತ ಕೇಳಿದ್ರೆ ಚರಣ್ ಸಿಂಗ್ ಚೌಧರಿ ಅವರೇ ಇವತ್ತು ಭಾರತೀಯ ಕೃಷಿಕ ಸಮಾಜವನ್ನು ಉದ್ಘಾಟನೆ ಮಾಡಿ ಇವತ್ತು ಸ್ಥಾಪನೆ ಮಾಡಿ ಹೋಗಿರ್ತಕ್ಕಂಥದ್ದು. ಅಂತ ಭಾರತೀಯ ಕೃಷಿಕ ಸಮಾಜ ಇವತ್ತು ಮಂಟೂರು ಗ್ರಾಮಕ್ಕೂ ಕೂಡ ಬಂದಿದೆ, ಧಾರವಾಡ ಜಿಲ್ಲೆಗೂ ಬಂದಿದೆ, ಇವತ್ತು ರಾಜ್ಯಕ್ಕೂ ಬಂದಿದೆ. ಅಂತಂದ್ರೆ ಯಾವ ರೈತರಿಗೆ ಅನ್ಯಾಯ ಆಗ್ತಾ ಇದೆಯೋ ಆ ಅನ್ಯಾಯವನ್ನ ಹತ್ತಿಕ್ಕುವುದರ ಜೊತೆಗೆ ಕೇವಲ ರೈತರು ಅಂತಂದ್ರೆ ಹೋರಾಟವನ್ನ ಮಾಡೋದೇ ಅವರ ಜೀವನ ಅಲ್ಲ. ಒಬ್ಬ ಪಟ್ಟಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯು ಸಹಿತ ಇವತ್ತು ನೆಮ್ಮದಿಯಿಂದ ಬದುಕನ್ನ ಸಾಗಿಸ್ತಾ ಇದ್ದಾನೆ. ಆದ್ರೆ 50 ಎಕರೆ ಜಮೀನು ಇರ್ತಕ್ಕಂಥ ಜಮೀನುದಾರ ಇವತ್ತು ಸಾಲ ಸೂಲ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಇವತ್ತು ಬಿತ್ತನೆಗೆ ಅವಕಾಶ ಬಂದಾಗ ಮತ್ತೊಮ್ಮೆ ಸಾಲಕ್ಕಾಗಿ ಬ್ಯಾಂಕಿನ ಮುಂದೆ ಪಾಳೆ ಹಚ್ಚತಕ್ಕಂಥ ಸ್ಥಿತಿ ಬಂದಿದೆ. ಅದರಿಂದ ಬಂದಿರತಕ್ಕಂಥ ಅಕ್ಕಿಯನ್ನ ಬೆಳೆಸಿಕೊಂಡು ಆ ಅಕ್ಕಿಯ ರವೆಯನ್ನ ಮಾಡಿ ಇವತ್ತು ನಾಡಿಗೆ ನಮಗೆ ಇವತ್ತು ವಡ ಮತ್ತು ನಾವು ಹಾಕಿರ್ತಕ್ಕಂಥ ಕಬ್ಬನ್ನ ಇವತ್ತು ಅದರಿಂದ ಮೊಲೆಸಿಸ್ ತೆಗೆದು ನಮಗೆ ಇವತ್ತು 200-300 ರೂಪಾಯಿಗೆ 180 ml ಮಾರುವಂತಹ ಲೀಕರ ಮದ್ಯದ ವರ್ತಿಗಳು ಏನಿದ್ದಾರೋ ಕೋಟ್ಯಾಧೀಶರಾಗ್ತಾ ಇದ್ದಾರೆ. ಅದನ್ನ ದುಡಿದು ತೆಗೆದಿರ್ತಕ್ಕಂಥ ರೈತ ಇವತ್ತು ಬಿಸಿಲಿನಲ್ಲಿ ಹೋರಾಟ ಮಾಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಮುಂಜಾನೆಯಿಂದ ನೋಡ್ತಾ ಬಂದಾಗ ಕರುಳು ಕಿತ್ತು ಬರುತ್ತೆ. ಯಾಕಂದ್ರೆ ಸಾಲ ಶೂಲ ಮಾಡಿರ್ತಕ್ಕಂಥ ರೈತನ ಭೂಮಿಯನ್ನ ನೋಡಿದಾಗ ಬಿಸಿಲು ಬಡಿತಾ ಇದೆ. ನಿನ್ನೆ ಏನೋ ಒಂದ್ ಸ್ವಲ್ಪ ಮಳೆಯಿಂದ ಇವತ್ತು ಅವು ಅಕ್ಕರೆಯಿಂದ ನಗುತ್ತಾ ಇದ್ದಾವೆ. ನಮ್ಮ ರೈತರ ಮೊಗದಲ್ಲಿ ಕೂಡ ಸ್ವಲ್ಪ ಮಂದಹಾಸ ಮೂಡ್ತಾ ಇದೆ. ಹೀಗಾಗಿ ಏನು ಸರ್ಕಾರದ ನೀತಿ ಧೋರಣೆಗಳಿದ್ದಾವೋ ಅವುಗಳು ಬದಲಾಗಬೇಕು. ಆ ಬದಲಾಗಬೇಕು ಅಂತಂದ್ರೆ ಸಂಘಟನೆ ಬೇಕು. ನಾವೊಂದು ಕಟ್ಟಿಗೆ ಇತ್ತಂದ್ರೆ ಸರಳವಾಗಿ ಮುರಿದು ಬಿಡ್ತೇವೆ. ಆ ತೊಗರಿ ಕಟ್ಟಿಗೆನ ಒಂದು ಕಸ ಹೊಡಿಲಿಕ್ಕೆ ಕಸಬರಿಗೆಯನ್ನು ಮಾಡಿದ್ರೆ ದೌಡು ಮುರಿದೆ ಅಂದ್ರೆ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಆ ಕಸ ಹೊಡೆಯುವಂತ ತೊಗರಿ ಕಟ್ಟಿಗೆ ಗಂಟು ಕಟ್ಟಿದ್ರೆ ಒಕ್ಕಟ್ಟ ಮಾಡಿದ್ರೆ ಅದರಲ್ಲಿ ಶಕ್ತಿ ಇದೆ ಅಂತಂದ್ರೆ ಜೀವ ಇರ್ತಕ್ಕಂಥ ನಾವು ರೈತರೆಲ್ಲ ಒಕ್ಕಟ್ಟಾದ್ರೆ ಯಾವ ಸರ್ಕಾರ ಯಾವ ಜನಪ್ರತಿ ನಮ್ಮ ಮುಂದೆ ಲೆಕ್ಕಕ್ಕಿರ್ತಾನೆ ಅನ್ನೋದನ್ನ ವಿಚಾರ ಮಾಡಿದ್ರೆ ರೈತರು ಅಂತ ಸಂಘಟನೆಗೋಸ್ಕರವಾಗಿ ಇವತ್ತು ಭಾರತೀಯ ಕೃಷಿಕ ಸಮಾಜ ಜನ್ಮ ತಾಳಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗಡೆ ಇವತ್ತು ಈ ಗ್ರಾಮದೊಳಗಡೆ ಇರ್ತಕ್ಕಂಥ ಈ ರೈತ ಮಹಿಳೆಯರನ್ನ ನೋಡಿದ್ರೆ ಇವತ್ತು ಆ ಕೃಷಿಕ ಅಂತ